ಕಣ್ಣೀರನ್ನು ತಡಿಬಿಡಿ. ಕಣ್ಣೀರು ಶಾಶ್ವತ ಅಲ್ಲ. ಅಳೋ ಹೃದಯಕ್ಕೆ ಸಮಯ ಕೊಡಿ. ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕಣ್ಣೀರು ಯಾಕೆ ಬರುತ್ತೆ, ಅದರ ಪ್ರಯೋಜನ ಏನು, ಅದರ ಮಹತ್ವ ಏನು ಅನ್ನೋದನ್ನು ತಿಳ್ಕೊಳ್ಳೋದು. ನಾವು ಹಾಕುವ ಪ್ರತಿ ಕಣ್ಣೀರಿನ ನಂತರನೂ ಜೀವನ ಮುಂದುವರಿಯುತ್ತೆ. ಯಾವುದು ಶಾಶ್ವತ ನೋವಲ್ಲ. ಕಾಲದೊಂದಿಗೆ ಬದಲಾವಣೆಯನ್ನು ನಾವು ಮಾಡಿಕೊಳ್ಳೇಬೇಕು. ಕಣ್ಣೀರು ತಡೆಯೋದಕ್ಕಿಂತ ಕಾರಣವನ್ನು ಅರಿಬೇಕು. ಯಾಕೆ ಕಣ್ಣೀರು ಬರ್ತಿದೆ, ಯಾವ ರೀತಿಯಲ್ಲಿ ನೋವು ಉಂಟಾಗಿದೆ ಅನ್ನುವಂತಹ ಮೂಲವನ್ನು ತಿಳ್ಕೊಳ್ಬೇಕು. ನೋವಿನ ಮೂಲವನ್ನು ತಿಳಿದು ಪರಿಹಾರವನ್ನು ಕಂಡ್ಕೋಬೇಕು. ತುಂಬ ನೋವಾಗುತ್ತೆ, ಹೃದಯ ಭಾರ ಆಗುತ್ತೆ. ಅಳುವ ಹೃದಯಕ್ಕೆ ಸಮಯ ಕೊಡಿ, ಅದು ತನ್ನಂತಾನು ಗುಣಪಡಿಸ್ಕೊಳ್ಳುತ್ತೆ. ಭಾವನೆಗಳಿಗೆ ವಿಶ್ರಾಂತಿ ಮತ್ತು ಸ್ವೀಕಾರ ಎರಡೂ ಅಗತ್ಯ. ಕಣ್ಣೀರೇ ಕೊನೆ ಅನ್ಕೋಬೇಡಿ. ಕಣ್ಣೀರು ಹರಿದ್ರೂ ಕನಸುಗಳು ಮಾತ್ರ ನೀರಾಗಿ ಹರಿಬಾರ್ದು. ನೋವಿದ್ರೂ ಗುರಿಯನ್ನ ನಾವು ಕೈ ಬಿಡಲೇಬಾರ್ದು. ಅಳುವವರನ್ನ ಅಳುಮುಂಜಿ ಅನ್ಬೇಡಿ. ಅಳು ಮನಸ್ಸು ನಿಲ್ಲೋದಿಲ್ಲ, ಹಗುರಾಗುತ್ತೆ. ಅದು ಮತ್ತೆ ಮತ್ತೆ ನಗೋ ದಾರಿ ಹುಡುಕುತ್ತೆ. ಕಣ್ಣೀರಿನ ನಂತರ ಪುನಃ ಶಾಂತ ಮನಸ್ಸಿನ ಸ್ಥಾಪನೆ ಆಗುತ್ತೆ. ದೇಹದ ನೋವು ಮನಸ್ಸನ್ನು ಭಾರ ಮಾಡುತ್ತೆ. ಮನಸ್ಸಿನ ಭಾರ ಕಣ್ಣೀರಾಗಿ ಹರಿಯುತ್ತೆ. ನೋವು ತಾನಾಗಿ ಮಾತಾಡದೇ ಇದ್ರೂ ಕಣ್ಣೀರು ಮೌನವಾಗಿ ಮಾತಾಡುತ್ತೆ. ಕಣ್ಣೀರು ಹರಿದ ಮೇಲೇ ಕಾಣೋ ಸ್ಪಷ್ಟತೆನೇ ನಿಜವಾದ ನಮ್ಮ ದೃಷ್ಟಿ. ಸ್ಪಷ್ಟತೆ ಸಿಗುತ್ತೆ ನಮ್ಮ ಆಲೋಚನೆಗಳಿಗೆ. ಭಾರ ಹೊರಹಾಕಿದ ಮನಸ್ಸು ಹಗುರವಾಗಿ ಸ್ಪಷ್ಟವಾಗಿ ಆಲೋಚನೆಯನ್ನು ಮಾಡುತ್ತೆ. ಕಣ್ಣೀರು ಅನ್ನೋದು ಮನಸ್ಸಿನ ಕೆಸರನ್ನು ತೊಳೆಯುವ ಅಮೃತ ಜಲ. ಅದು ಮನಸ್ಸನ್ನು ಸ್ವಚ್ಛಗೊಳಿಸುತ್ತೆ. ಅಳು ಎನ್ನುವುದು ಭಾವನೆಗಳನ್ನು ಶುದ್ಧಗೊಳಿಸುವ ಪ್ರಕ್ರಿಯೆ. ಜೀವನದಲ್ಲಿ ಬರುವ ಪ್ರತಿಯೊಂದು ಅಳುವ ಕ್ಷಣವೂ ತಾತ್ಕಾಲಿಕ, ಆದರೆ ಅದರಿಂದ ಹುಟ್ಟುವ ಶಕ್ತಿ ಮಾತ್ರ ಶಾಶ್ವತವಾಗಿ ಜೀವನ ಪೂರ್ತಿ ಇರುತ್ತೆ. ನೋವು ಕಳೆಯುತ್ತೆ, ಅನುಭವದಿಂದ ಬರುವ ಧೈರ್ಯ ಉಳಿಯುತ್ತೆ. ಕಣ್ಣೀರು ಅನ್ನೋದು ಹೃದಯದ ಭಾಷೆ. ಹೃದಯವಂತರಿಗೆ ಮಾತ್ರ ಅದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಇರುತ್ತೆ. ನಮ್ಮ ಭಾವನೆಗಳನ್ನು ಸ್ವೀಕರಿಸಿದಾಗ ಮಾತ್ರ ಒಳಗಿನ ಶಾಂತಿ ಸಿಗುತ್ತೆ. ಬರೀ ಅಳ್ತಾ ಕೂರೋದ್ರಿಂದ ಸಮಸ್ಯೆ ಬಗೆಹರಿಯೋದಿಲ್ಲ, ಆದರೆ ಅಳೋದ್ರಿಂದ ಸಮಸ್ಯೆ ಎದುರಿಸಲಿಕ್ಕೆ ಶಕ್ತಿ ಬರುತ್ತೆ. ಕಣ್ಣೀರು ಮನಸ್ಸನ್ನು ಸಮತೋಲನಗೊಳಿಸಿ ಧೈರ್ಯ ನೀಡುತ್ತೆ. ಜೀವನದಲ್ಲಿ ಬರೋ ಪ್ರತಿ ಕಣ್ಣೀರಿನ ಹನಿ ಸಹನೆಯ ಒಂದು ಹೆಜ್ಜೆಯನ್ನು ದೃಢಗೊಳಿಸುತ್ತೆ. ನೋವು ಸಹಿಸುವಾಗ ಅಳುವುದು ಸಹಜ, ಅದು ತಾಳ್ಮೆಯ ದಾರಿಯನ್ನು ತೋರಿಸುತ್ತೆ. ಕಣ್ಣೀರನ್ನು ಎಂದೂ ಮರೆಮಾಚಬಾರ್ದು. ಕಣ್ಣೀರನ್ನು ಮರೆಮಾಚಿದರೆ ನೋವು ಹೆಚ್ಚಾಗುತ್ತೆ, ಹೊರ ಹಾಕಿದರೆ ಮನಸ್ಸು ಹಗುರಾಗುತ್ತೆ. ನೋವನ್ನು ಸಹಿಸಲಿಕ್ಕೆ ಕಣ್ಣೀರನ್ನು ತಡೆದಿಡೋದಕ್ಕಿಂತ ಬಿಡುಗಡೆ ಮಾಡೋದು ತುಂಬ ಆರೋಗ್ಯಕರ. ಅಳೋ ಮನಸ್ಸು ದುರ್ಬಲ ಅಲ್ಲ, ಅದು ಸಂವೇದನೆ ಮತ್ತು ಭಾವನೆಗಳ ಸಾಕ್ಷಿ. ಕಣ್ಣೀರು ಭಾವನೆಗಳ ಸತ್ಯತೆಯನ್ನು ತೋರಿಸುತ್ತೆ, ಅದು ಮಾನವೀಯತೆಯನ್ನು ತೋರಿಸುತ್ತೆ. ಕಣ್ಣೀರು ಸುರಿಸುವ ಸಂದರ್ಭ ಬಂದರೆ ಅದೇ ಅಂತ್ಯ ಅಂದ್ಕೋಬೇಡಿ. ಅದು ಹೃದಯದ ಭಾರ ಹೊರಹಾಕುವ ನಿಶ್ವಾಸದ ಹಾಗೆ. ಅಳುವ ಕ್ಷಣ ಮನಸ್ಸಿನ ಮುರಿತ ಅಲ್ಲ, ಅದು ಒಳಗಿನ ನೋವು ಹೊರಬರುವ ಪ್ರಕ್ರಿಯೆ. ಅಳುವ ಪ್ರಕ್ರಿಯೆಯನ್ನು ತಡೆಯಲೇಬೇಡಿ. ಯಾವುದೇ ರೀತಿಯ ನೋವಿನಿಂದ ಬರೋ ಕಣ್ಣೀರನ್ನು ತಡಿಲೇಬೇಡಿ. ಅದನ್ನು ನಿರರ್ಗಳವಾಗಿ ಹರಿಲಿಕ್ಕೆ ಬಿಡಿ. ಯಾಕಂದರೆ ಅಳುವ ಮನಸ್ಸೇ ಶೀಘ್ರವಾಗಿ ಹಗುರಾಗುತ್ತೆ, ಗುಣಮುಖ ಆಗುತ್ತೆ. ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನಮಸ್ಕಾರ.